जय श्री राम, जय श्री राम, जय श्री राम, जय श्री राम। पाकिस्तान मुर्दाबाद, आतंकवादी मुर्दाबाद, आतंकवादी हटाओ, देश को बचाओ, आतंकवादी हटाओ, देश को बचाओ। ಇವತ್ತಿನ ದಿವಸ ಭಾರತದಲ್ಲಿರುವಂಥ ಪಶ್ಚಿಮ ಬಂಗಾಳದಲ್ಲಿ ಮೊದಲನೇದಾಗಿ ತಗೋಬೇಕಾದ ಪಶ್ಚಿಮ ಬಂಗಾಳದಲ್ಲಿ ಏನು ನಿರಂತರವಾಗಿ ಅಲ್ಲಿ ಹಿಂದೂಗಳ ಮೇಲೆ ಉದ್ದೇಶಪೂರ್ವಕವಾಗಿ ಅಲ್ಲಿರುವಂಥ ಏನು ಕೆಲ ಜಿಹಾದಿಗಳಿದ್ದಾರೆ, ಉದ್ದೇಶಪೂರ್ವಕವಾಗಿ ಪಶ್ಚಿಮ ಬಂಗಾಳದ ಹಿಂದೂಗಳ ಮೇಲೆ, ಅದರಲ್ಲೂ ಮಹಿಳೆಯರು, ಮಕ್ಕಳು, ವೃದ್ಧರನ್ನದೇ ಅವರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಅವರನ್ನು ಏನು ಪಶ್ಚಿಮ ಬಂಗಾಳ ಬಿಡಿಸಿ ಓಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸ ಈ ಒಂದು ಘಟನೆ ತಡೆಯುವಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅಂತ ಇವತ್ತಿನ ದಿವಸ ನಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಇವತ್ತಿನ ದಿವಸ ಅದೇ ರೀತಿಯಾಗಿ ಇವತ್ತು ದಿವಸ ಏನು ಮೊನ್ನೆ ಜಮ್ಮು ಕಾಶ್ಮೀರದ ಪಲ್ವಾಮಾದಲ್ಲಿ ಕೂಡ ಏನು ಟೂರಿಗೆ ಹೋದಂಥ ಭಾರತೀಯರ ಮೇಲೆ ಅಲ್ಲಿ ಭಯೋತ್ಪಾದಕರು ಏನು ಗುಂಡಿನ ಸುರಿಮಳೆಗಾದರೆ ಇದನ್ನು ಖಂಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನು ಅಲ್ಲಿ ಭಯೋತ್ಪಾದಕರು ನೀನು ಯಾವ ಧರ್ಮದ ಅಂತ ಹೇಳಿ ಏನು ನೀನು ಹಿಂದೂ ಅಂತ ಹೇಳಿದ ಕೂಡಲೇ ಅವರನ್ನು ಶೂಟ್ ಮಾಡಿ ಇದು ಕೊಂದಿದ್ದಾರಲ್ಲ, ಇದನ್ನು ಒಂದಿನ ದಿವಸ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾನ್ಯ ನರೇಂದ್ರ ಮೋದಿಯವರಿಗೆ ನಮ್ಮ ಏನು ಒಂದು ಪ್ರಮುಖವಾದ ಬೇಡಿಕೆಯಪ್ಪ ಅಂದ್ರೆ ಈ ನಮ್ಮ ಭಾರತದಲ್ಲಿದ್ದ ಭಯೋತ್ಪಾದಕ ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತಾಕಬೇಕು. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿರುವ ಎಲ್ಲ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ಸರ್ಕಾರವನ್ನು ವಜಾಗೊಳಿಸಿ ತಕ್ಷಣ ಅಲ್ಲಿ ರಾಷ್ಟ್ರಪತಿಯವರ ಆಳ್ವಿಕೆ ತರಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ.